ಈ ರೀತಿ ಕರೆಯಾಗಿರುವ ದೋಸೆ ತವವನ್ನು ನೀಟಾಗಿ ಹೇಗೆ ಕ್ಲೀನ್ ಮಾಡೋದು, ಒಂದು ಜಿಡ್ಡು ಇಲ್ದಲೆ ಕಲೆ ಇಲ್ದಲೆ ಅಂತ ಇವತ್ತು ನೋಡೋಣ. ಇದಕ್ಕೆ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಅದ್ರ ಮೇಲೆ ತವನ ಇಟ್ಟು ಅದಕ್ಕೆ ಶಾಂಪೂನ 1 ಸ್ಯಾಶೆಟ್ ಸಾಕಾಗುತ್ತೆ. ನಿಮ್ಮ ಮನೇಲಿ ಯಾವ ಶಾಂಪೂ ಇದೆ ಅದನ್ನು ಬಳಸ್ಕೋಬೋದು. ನಾನಿಲ್ಲಿ ಚಿಕ್ಕ ಶಾಂಪೂವನ್ನು ಬಳಸ್ಕೊತಾ ಇದ್ದೀನಿ. ಈ ರೀತಿ ಕಲೆ ಮತ್ತು ಜಿಡ್ಡು ಆಗಿರುವ ಜಾಗದಲ್ಲಿ ಅದನ್ನು ಈ ರೀತಿ ಹಾಕ್ಕೋಬೇಕು. ಅದಾದ ನಂತರ ಇದಕ್ಕೆ 1 or 2 ಗ್ಲಾಸಸ್ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಟಷ್ಟು ಇದು ಈ ರೀತಿ ಉಕ್ಕು ಬರೋದಿಲ್ಲ. ಈ ರೀತಿ ಸ್ವಲ್ಪ ಮಾತ್ರ ಈ ಥರ ಬಬಲ್ಸ್ ಬರುತ್ತೆ. ಅದಾದಮೇಲೆ ಇದನ್ನು ಒಂದು ಸ್ಪೂನ್ ತಗೊಂಡು ಈ ರೀತಿ ನಾವು ಸ್ಕ್ರಬ್ ಮಾಡಬೇಕಾಗತ್ತೆ, ಸ್ಕ್ರ್ಯಾಚ್ ಮಾಡಬೇಕಾಗತ್ತೆ. ಈ ರೀತಿ ಸ್ಕ್ರ್ಯಾಚ್ ಮಾಡೋದ್ರಿಂದಾಗಿ ದೋಸೆ ತವೆಯಲ್ಲಿ ಇರುವ ಜಿಡ್ಡಿನಂಶ ಎಲ್ಲ ನಿಮಗೆ ಸಪ್ರೇಟ್ ಆಗುತ್ತೆ. ಮತ್ತು ಸೈಡಲ್ಲಿ ಉಳಿದಿರೋ ಕಪ್ಪು ಕಪ್ಪು ಕಲೆಗಳು ಏನಿರುತ್ತೆ ಅದು, ಮತ್ತು ಕಪ್ಪು ಕಪ್ಪುಗೆ ಇರುವಂತಹ ಜಿಡ್ಡಿನಂಶ ಆಗಲಿ ಅಥವಾ ದೋಸೆ ಹಿಟ್ಟಿನ ಜಿಡ್ಡಿನಂಶ ಆಗಲಿ ಏನಿರುತ್ತೆ ಅದೆಲ್ಲ ಈ ರೀತಿ ಬಿಟ್ಕೊಳ್ಳುತ್ತೆ. ನೋಡಿ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಈ ರೀತಿ ನಾವು ಮಾಡೋದ್ರಿಂದಾಗಿ ದೋಸೆ ತವಾನ ನಾವು ಶುದ್ಧವಾಗಿ ಕ್ಲೀನ್ ಮಾಡ್ಕೋಬೋದಾಗಿದೆ. ಇದು ನಿಮಗೆ ಈಸಿಯಾಗಿ ಮನೇಲಿ ಇರುವ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬೋದಾಗಿದೆ. ಓನ್ಲಿ 2 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಷ್ಟೇ. ಒಂದು ಶಾಂಪೂ ಮತ್ತು ಒಂದು ಪುಡಿ ಉಪ್ಪು ಅಷ್ಟೇ. ಈಗ ಈ ರೀತಿ ಸ್ಕ್ರ್ಯಾಚ್ ಮಾಡಿಕೊಂಡ ನಂತರ ಎಲ್ಲ ಕಡೆ ಈ ರೀತಿ ಬಿಟ್ಕೊಳ್ಳುತ್ತೆ. ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ವಲ್ಲ ಅದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಿ. ಆಗ ಈ ರೀತಿ ಸ್ಕ್ರ್ಯಾಚ್ ಮಾಡ್ತಾ ಅದರಲ್ಲಿರುವ ಪುಡಿ ರೀತಿ ಬರುತ್ತೆ ಬ್ಲ್ಯಾಕಾಗಿ, ಅದನ್ನೆಲ್ಲ ಸಪ್ರೇಟಾಗಿ ಒಂದರಲ್ಲಿ ಎತ್ತಿಟ್ಕೊಳ್ಳಿ. ಮತ್ತು ಇದನ್ನು ಈ ರೀತಿ ಸ್ಕ್ರ್ಯಾಚ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ನೋಡಿ ಈ ರೀತಿ ಬಂದಿದೆ ಸ್ವಲ್ಪ ಸ್ವಲ್ಪ. ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಉಪ್ಪನ್ನು ನಾವು ಸ್ಕ್ರಬ್ ಮಾಡೋದ್ರಿಂದಾಗಿ ಇದರಲ್ಲಿರುವಂತಹ ಕಲೆಗಳಾಗಲಿ ಅಥವಾ ಜಿಡ್ಡಿನಂಶ ಆಗಲಿ ಅಥವಾ ಸೈಡಲ್ಲಿ ಇರುವಂತಹ ಏನು ಕಲೆ ಕಟ್ಟಿರುತ್ತೆ ಅದೆಲ್ಲ ಹೋಗುತ್ತೆ. ಮತ್ತು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದಾಗಿದೆ. ಈ ರೀತಿ ನಾನು ಇದನ್ನು 2 to 3 ಮಿನಿಟ್ಸ್ ನಾನು ಸ್ಕ್ರಬ್ ಮಾಡ್ತೀನಿ. ಇದನ್ನು ನೀವು ಮಾಮೂಲಿ ಸ್ಕ್ರಬ್ಬರಲ್ಲೂ ಮಾಡ್ಕೊಬೋದು. ಮಾಮೂಲಿ ಸ್ಕ್ರಬ್ಬರಲ್ಲಿ ಹೋಗಲ್ಲ ಅಂತ ಅಂದಾಗ ಈ ರೀತಿ ಸ್ಕ್ರಬ್ಬರಲ್ಲಿ ಕೂಡ ನೀವು ಮಾಡ್ಕೋಬೋದಾಗಿದೆ. ಸ್ಕ್ರಬ್ಬರಲ್ಲಿ ಮಾಡೋದ್ರಿಂದಾಗಿ ಇನ್ನೂ ಹೆಚ್ಚಿನ ಪ್ರಮಾಣದ ಜಿಡ್ಡಿನಂಶ ನಿಮಗೆ ಬಿಟ್ಕೊಳ್ಳುತ್ತೆ ಮತ್ತು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಈ ರೀತಿ ಸ್ಕ್ರಬ್ಬರ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಎಷ್ಟು ಶೈನಿಂಗ್ ಆಗಿ, ಎಷ್ಟು ನೈಸ್ ಆಗಿ, ಎಷ್ಟು ಪಾಲಿಶ್ ಆಗಿ ಒಂಥರ ಕನ್ನಡಿ ರೀತಿ ಕಾಣಿಸ್ತಾ ಇದೆ. ಇದು ನೋಡಿ, ಇದು ವೇಸ್ಟೇಜು. ಈ ರೀತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಆದ ಒಂದು ಶಾಂಪೂ ಮತ್ತು ಸಾಲ್ಟನ್ನು ಬಳಸ್ಕೊಂಡು ನಾವು ದೋಸೆ ತವನ ಇಷ್ಟು ಸ್ವಚ್ಛವಾಗಿ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಉಪಯೋಗವಾಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.